ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲ ಸೂಪರ್ ಆಗಿ ಹ್ಯಾಪಿಯಾಗಿ ಹೆಲ್ದಿ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಶನಿವಾರ ಹಾಲಿಡೇ ಇದೆ ನನಗೆ. ಸೊ ಇವತ್ತು ಕೂಡ ಡೈಲಿ ವ್ಲಾಗ್ನೇ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಎಲ್ಲ ವೀಡಿಯೋಸ್ಗೂ ನಿಮ್ಮ ಸಪೋರ್ಟ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದ್ದೀರಾ. ತುಂಬ ಥ್ಯಾಂಕ್ ಯು ನಿಮ್ಮೆಲ್ರಿಗೂ. ಆ್ಯಂಡ್ ತುಂಬ ಜನ ಕಂಗ್ರ್ಯಾಚುಲೇಷನ್ ಅಂತ ಕಳಿಸಿದ್ರಿ. ನನ್ನ ಸರ್ಟಿಫಿಕೇಶನ್ ಆಗಿರೋದಕ್ಕೆ ಪೋಸ್ಟ್ ಮಾಡಿದ್ದೆ, ಅದಕ್ಕೆ ತುಂಬ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಮತ್ತೊಮ್ಮೆ. ಆ್ಯಂಡ್ ಸಾಕಷ್ಟು ಎನ್ಕ್ವೈರೀಸ್ ಬರ್ತಿದೆ. ಟಿಲ್ ಸೆಪ್ಟೆಂಬರ್ 20th ಮಾತ್ರ ಡಿಸ್ಕೌಂಟ್ ಇರೋದು. ಅದಾದ್ಮೇಲೆ ಪ್ರೈಸಸ್ ಚೇಂಜ್ ಆಗುತ್ತೆ. ಸೊ ಆದಷ್ಟು ಬೇಗ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನಾದ್ರು ನನ್ನ ಜೊತೆ 1-to-1 ಮ್ಯಾನಿಫೆಸ್ಟೇಷನ್ ಪರ್ಸನಲ್ ಸೆಷನ್ಸ್ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದವ್ರಿಗೆ. ಸೊ ಇವತ್ತು ಆಸ್ ಯೂಶುವಲ್ ಎಂಟೈರ್ ಡೇ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಕೆಲವೊಂದು ಥಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿದೆ. ಸೊ ಹಾಲ್ ಮಾಡೋಣ ಇವಾಗ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ ಗೈಸ್. ಸೊ ಮೀಶೋಯಿಂದ ಇನ್ನೊಂದು 2 ಐಟಮ್ಸೋ ಬರಬೇಕು. ಬಟ್ ಇವಾಗ ಎಷ್ಟು ಬಂದಿದೆ ಅಷ್ಟು ತೋರಿಸ್ತೀನಿ ನಾನು ನಿಮಗೆ. ಸೊ ಫಸ್ಟ್ ಬಂದ್ಬಿಟ್ಟು ಇದೊಂದು ಲೈಟ್ನ ತಗೊಂಡೆ. ಅಂದರೆ ನಾವು ವಿಡಿಯೋಸ್ ಎಲ್ಲ ಮಾಡ್ಬೇಕಾದ್ರೆ ಹಾಕುತ್ತೀವಲ್ಲ, ಇವಾಗ ಬೆಳಕಿರೋ ಕಾರಣ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಕತ್ಲೆ ಇದ್ದಾಗ ಲೈಕ್ ಫೋನ್ಗೆ ಹಿಂಗೆ ಕ್ಲಿಪ್ ಥರ ಹಾಕ್ಕೊಂಡು ನಾವು ವಿಡಿಯೋಸ್ನ ಮಾಡ್ಬೋದು. ನಾನು ಟ್ರೈ ಮಾಡಿದೆ, ಚೆನ್ನಾಗಿದೆ ಆ್ಯಕ್ಚುಲಿ, ನನಗೆ ಇಷ್ಟ ಆಯಿತು. ಕಾಸ್ಟ್ ನೆನಪಿಲ್ಲ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಬಿಲೋ 200 ಒಳಗಡೆನೇ ಇರೋದಿದು. ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಲೈಕ್ ತುಂಬ ಡಾರ್ಕ್ ಎಲ್ಲ ಇರೋ ಕಡೆ ಲೈಟ್ ಚೆನ್ನಾಗಿರುತ್ತೆ. ನಮ್ಮ ಫೇಸ್ನ ತುಂಬ ಫೋಕಸ್ ಮಾಡುತ್ತೆ. ಸೊ ಚೆನ್ನಾಗಿ ಶೂಟ್ ಮಾಡ್ಬೋದು. ಸೊ ಇದೊಂದು ತರಿಸ್ಕೊಂಡಿದ್ದೀನಿ. ಚಾರ್ಜರ್ ಕೂಡ ಇದೆ ನೋಡಿ ಇಲ್ಲಿ. ಸೊ ಇದೊಂದು ಸ್ವಲ್ಪ ಜ್ಯುವೆಲರೀಸ್ ತರಿಸಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ಸೆಟ್ಟು ಆಯ್ತಾ. ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ ಗೈಸ್, ನನಗಂತೂ ತುಂಬ ಇಷ್ಟ ಆಯ್ತಿದ್ದು ನೋಡಿ. ತುಂಬ ಸಿಂಪಲ್ ಆಗಿ ಏನಾದ್ರು ಸ್ಯಾರೀಸ್ಗೆ ಏನಾದ್ರು ಸ್ಟೈಲ್ ಮಾಡಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಇದೆ. ಸೋ ಗುಡ್, ನನಗೆ ತುಂಬ ಇಷ್ಟ ಆಯಿತು. ಇಯರಿಂಗ್ಸು ಕೂಡ ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟು ಸಿಂಪಲ್ ಆಗಿದೆ. ಆ್ಯಂಡ್ ಎಲ್ಲ ಗ್ರ್ಯಾಂಡ್ ಸ್ಯಾರಿ ಎಷ್ಟೇ ಗ್ರ್ಯಾಂಡ್ ಆಗಿರಲಿ, ಸಿಂಪಲ್ ಆಗಿದ್ರೂ ತುಂಬ ಚೆನ್ನಾಗಿ ಹೈಲೈಟ್ ಮಾಡುತ್ತೆ. ಸೊ ಇದು ಒಂದು ತರಿಸ್ಕೊಂಡೆ. 2 ಈ ಥರ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಆಮೇಲೆ 200 rupees ಒಳಗಡೆ 4 ಇಯರಿಂಗ್ಸ್ನ ತರಿಸ್ಕೊಂಡಿದ್ದೀನಿ. ಸೊ ಯೆಲ್ಲೋ ಕಲರ್ ಒಂದು ತರಿಸಿದ್ದೀನಿ. ಆ್ಯಂಡ್ ಬ್ಲೂ ಕಲರ್ ಒಂದು ತರಿಸ್ಕೊಂಡೆ. ಆ್ಯಂಡ್ ಪಿಂಕ್ ಒಂದಿದೆ. ಆ್ಯಂಡ್ ಇದೊಂದು ಪರ್ಪಲ್ ಟೈಪಲ್ಲಿ ಒಂದಿದೆ. ಇಷ್ಟನ್ನು ತರಿಸ್ಕೊಂಡೆ. ಆಲ್ಮೋಸ್ಟ್ ಇದಕ್ಕೆ ಬಿಲೋ 200 rupees ಏನೋ ಆಗಿದೆ. ಯಾರು ಕೊಡ್ತಾರೆ ಗುರು ಇಷ್ಟೊಂದಕ್ಕೆ ಬಿಲೋ 200 rupees? ಏನಂತೀರಾ ನೀವು? ಸೊ ನಿಮ್ಗೆ ಇದ್ರಲ್ಲಿ ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಹಾಕಿ ಆಯಿತಾ. ನೆಕ್ಸ್ಟು ಜಿಮ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಯಾಂಟನ್ನು ತರಿಸ್ಕೊಂಡಿದ್ದೀನಿ. ಇದು ಅಷ್ಟೇ ಬಿಲೋ 200 ಅಥವಾ 250 ಸಮಥಿಂಗ್ ಅನಿಸುತ್ತೆ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಏನು ಡ್ಯಾಮೇಜ್ ಇಲ್ಲ, ಏನಿಲ್ಲ. ಸ್ಮಾಲ್ ಸೈಜಲ್ಲಿ ಏನೋ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಫಿಟ್ಟಾಗಿ ಆಗುತ್ತಾ ಚೆಕ್ ಮಾಡಿಲ್ಲ ಹಾಕೊಂಡು, ಬಟ್ ನೋಡ್ರೆ ಗೊತ್ತಾಗುತ್ತೆ ಕೆಲವೊಂದು ಬಟ್ಟೆಗಳು ನಮ್ಮ ಬಾಡಿ ಟೈಪ್ಗೆ. ಸೊ ಇದೊಂದು ತರಿಸ್ಕೊಂಡೆ. ಇದು ಕೂಡ ಚೆನ್ನಾಗಿದೆ. ಸೊ ಇದೊಂದು. ಆಮೇಲೆ 2 ಪ್ಯಾಂಟೀಸ್ನ ತರಿಸಿದ್ದೀನಿ. ಇದು ಕೂಡ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದು ಕೂಡ ಬಿಲೋ 200 rupees ಸಮಥಿಂಗ್ ಇರ್ಬೋದು ಅಷ್ಟೇ. 2 ಕಾಂಬೋ ಕೊಟ್ಟಿದ್ದಾರೆ. ಸೊ ಇದೊಂದೆರಡು. ನೆಕ್ಸ್ಟ್ ಕುರ್ತಾ ಸೆಟ್ಟು. ಇನ್ನೊಂದು ಕುರ್ತಾ ಸೆಟ್ ತರಿಸಿದೆ, ಬಟ್ ಅದು ರಿಟರ್ನ್ ಮಾಡಿಬಿಟ್ಟೆ ನಾನು. ಬಿಕಾಸ್ ಆಲ್ಮೋಸ್ಟ್ ಸಿಮಿಲರ್ ಆಗಿತ್ತು ಅಂತ ಅನಿಸ್ತು, ಅದಕ್ಕೆ ರಿಟರ್ನ್ ಮಾಡಿದೆ. ಇದು ದುಪ್ಪಟ್ಟ. ಸೊ ಪ್ಯಾಂಟು ಹಿಂಗಿದೆ, ಈ ಥರ ಕೊಟ್ಟಿದ್ದಾರೆ ಎಡ್ಜಲ್ಲಿ. ಸೊ ಫಿಟ್ಟಾಗಿ ಆಗುತ್ತೆ. ಪಾಕೆಟ್ಸ್, ಒಂದು ಪಾಕೆಟ್ ಇದೆ ನೋಡಿ ಈ ಕಡೆ ಸೈಡಲ್ಲಿ ಪಾಕೆಟ್ ಇದೆ. ಒಂದು ಸೈಡ್ ಮಾತ್ರ ಪಾಕೆಟ್ ಇರೋದು. ಫಿಟ್ಟಾಗಿ ಆಗುತ್ತೆ ನನಗೆ. ಸೊ ಇದೊಂದು ಟಾಪು. ಇದು ಆಲ್ಮೋಸ್ಟ್ ತುಂಬ ಟ್ರೆಂಡಿಂಗಲ್ಲಿದೆ. ಸೊ ಐ ಥಾಟ್ ತರ್ಸೋಣ ಅಂತ ಹೇಳ್ಬಿಟ್ಟು 300 ಸಮಥಿಂಗ್ ಏನೋ ಬಿತ್ತು ಅನ್ಸುತ್ತೆ ನನಗೆ. ಸ್ಲೀವ್ಲೆಸ್ ಟಾಪ್ ಇದು. ಸ್ಲೀವ್ಲೆಸ್ ಟಾಪು. ಇಲ್ಲೂ ಕೂಡ ಪ್ಯಾಂಟಲ್ಲಿ ಹೆಂಗೆ ಕೊಟ್ಟಿದ್ದಾರೋ ಹಾಗೆ ಕೊಟ್ಟಿದ್ದಾರೆ ಲಾಸ್ಟಲ್ಲಿ. ಸರಿ. ಸೊ ಹಿಂಗಿದೆ ಟಾಪ್ ಇದು. ನೀರು ಕುಡಿದೆ. ಇವಾಗ ಸ್ವಲ್ಪ ಸೀಡ್ಸ್ ತಿಂತಾ ಇದ್ದೀನಿ. ಇದು ಯಾವ ಸೀಡ್ಸ್ ನನಗೆ ಮರ್ತೋಗಿದೆ. ಐ ಥಿಂಕ್ ಸೂರ್ಯಕಾಂತಿನ, ಐ ಡೋಂಟ್ ರಿಮೆಂಬರ್, ಬಟ್ ತಿಂತಾ ಇದ್ದೀನಿ. ಇದು ಓಕೆ. ಇದು ಫ್ಲಾಕ್ಸ್ ಸೀಡ್ಸು. ವೆದರ್ ಅಂತೂ ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ. ಐ ಲವ್ ಇಟ್.
ಸೊ ತುಂಬ ಜನ ಕೇಳ್ತಿದ್ರಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, 3 ಮಂತ್ಸ್ಗೆ ಪೀರಿಯಡ್ ಆಗಿರೋರಿದೆ, 2 ಮಂತ್ಸ್ಗೆ ಪೀರಿಯಡ್ ಆಗ್ತೀವಂತ. ಬಟ್ ಅಟ್ಲೀಸ್ಟ್ ಇದು ಇನ್ನೊಂದೆರಡು ತೋರಿಸ್ತೀನಿ. ಅದ್ರ ಜೊತೆಗೆ ಬಿಳಿ ಎಳ್ಳು ಅದನ್ನು ಕೂಡ ಎವ್ರಿಡೇ ತಿನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದು ನಿಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಬಿಳಿ ಎಳ್ಳು ತುಂಬ ಬೇಗ, ಕರಿ ಎಳ್ಳು, ಬಿಳಿ ಎಳ್ಳು ತುಂಬ ಪೀರಿಯಡ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಆಗದೇ ಇರೋರು ಕೂಡ ಪೀರಿಯಡ್ ಆಗಿಬಿಡ್ತಾರೆ ಬೇಗ. ಸೊ ಅದನ್ನ ನೀವು 1 ಮಂತ್ ತಿಂದ್ಬಿಟ್ಟು ಚೇಂಜಸ್ ಬೇಕು ಅಂತಲ್ಲ, ಲೈಕ್ ಎವ್ರಿ ಡೇ ಕಂಟಿನ್ಯೂಸ್ ಆಗಿ ತಿಂತಾನೆ ಇರಿ. ಡೆಫಿನೆಟ್ಲಿ ಅದು ನಿಮಗೆ ಒಂದು 50% ಅವರು ಹೆಲ್ಪ್ ಮಾಡೇ ಮಾಡುತ್ತೆ. ಸೊ ಟ್ರೈ ಮಾಡಿ. ಫ್ಲಾಕ್ಸ್ ಸೀಡ್ಸ್, ಸ್ವಲ್ಪ ಕಷ್ಟನೇ ತಿನ್ನೋಕು, ಓಕೆ. ನೆಕ್ಸ್ಟ್ ಇದು ಎಲ್ಲ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ತಿಂತೀನಿ ಅಷ್ಟೇ. ಆಮೇಲೆ ಬಿಳಿ ಎಳ್ಳು ತೊಗೊಂಬರ್ಬೇಕು, ಮರ್ತೋಗಿದೆ ಅಂತಂದರೆ ಅದನ್ನು ತಿನ್ನಬೇಕು. ಅಟ್ಲೀಸ್ಟ್ ಆಲ್ಟರ್ನೇಟಿವ್ ಡೇಸಲ್ಲಿ ಆದರೂ ತಿನ್ಬೇಕು. ಇನ್ಮೇಲೆ ನೀರು ಇಟ್ಕೊಂಡು ಕುಡಿತಾ ಇದ್ದೀನಿ, ಅದೊಂಥರ ಅಂಟನ್ ಥರ ಆಗುತ್ತೆ, ಸಿಕ್ಕಾಕೊಂಡ್ಬಿಡುತ್ತಲ್ಲ ಅದಕ್ಕೋಸ್ಕರ. ಒಂದು kg ಈರುಳ್ಳಿ ಮತ್ತು ಅರ್ಧ kg ಟೊಮೆಟೊ. ಟೊಮೆಟೊ ಸ್ವಲ್ಪ ಕಾಯಾಗಿರೋದು ಹಾಕ್ಬಿಡಿ. ಸೊ ಕಾಫಿ ಮಾಡ್ಕೊತಾ ಇದ್ದೀನಿ. ಓ ಮೈ ಗಾಡ್, ಓಕೆ. ಕಾಫಿ ಪೌಡ್ರ್ ಹಾಕಿದ್ದೀನಿ. ಯಾವುದು ಅಂದರೆ ಬಿಸಾಕ್ಬಿಟ್ಟು. ಸೊ ಇದು ಬ್ರ್ಯಾಂಡ್ದು ವೆನಿಲಾ ಫ್ಲೇವರ್ನ ಹಾಕ್ಕೊಂಡು ಕಾಫಿನ ಕುಡಿತೀನಿ ಇವಾಗ. ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಒಂಥರ ಬಿಸಿ ಬಿಸಿ ಚಾಕ್ಲೇಟ್ ವೆನಿಲಾ ಕಾಫಿ ಥರ ಇರುತ್ತೆ. ನಿಮ್ಗೆ ಇಷ್ಟಪಡೋರಾದರೆ ಫ್ಲೇವರ್ಸ್ ಇದೆ, ಟ್ರೈ ಮಾಡ್ಬೋದು. ಸೊ ತೋರಿಸ್ತೀನಿ ಪ್ಯಾಕೇಜಿಂಗು. ಸೊ ಇದು ಅದು 4 ಫ್ಲೇವರ್ಸ್ ಬರುತ್ತೆ ಇದರಲ್ಲಿ. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ. ಇನ್ನೊಂದು ಡಾರ್ಕ್ ಇನ್ಸ್ಟೆಂಟ್ ಕಾಫಿ ಇದು ಮಾತ್ರ ಉಳ್ಕೊಂಡಿದ್ದೆ. ಇವಾಗ ಕಾಫಿ ಕುಡಿಯುವ. ಇವತ್ತು ಮಟನ್ ತಿನ್ನೋಣ ಅಂತ ಹೇಳಿ ಮಟನ್ ಕರಿನ ರೆಡಿ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಹೋಗಿ ತೊಗೊಂಬಂದ್ಬಿಟ್ಟೆ. ಸೊ ಅರ್ಶಿನ ಹಾಕಿ ಮಟನ್ನ ಹಂಗೆ ನೀರಲ್ಲಿ ಹಾಕಿಟ್ಟಿದ್ದೆ. ಸೊ ಅದನ್ನ ಎತ್ತಿ ಇವಾಗ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಸ್ವಲ್ಪ ಆಯಿಲು, ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಉಪ್ಪು ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ಇದೊಂದು ಸ್ವಲ್ಪ ಬೆಂದ ಮೇಲೆ ಮಸಾಲನ ರುಬ್ಕೊಂಡಿದ್ದೀನಿ, ತೋರಿಸ್ತೀನಿ ರೀ. ಸೊ ಗ್ರೀನ್ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋದು, ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಬಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಏನಂತಾರೆ ಚಕ್ಕೆ, ಲವಂಗ, ಏಲಕ್ಕಿ ಆ್ಯಂಡ್ ಸೋಂಪು ಕಾಳು, ಒಂದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಇದಕ್ಕೆ ಮಿಕ್ಸ್ ಮಾಡೋಣ. ಲಿಟ್ರಲಿ ತುಂಬ ನೆಕ್ಸ್ಟ್ ಲೆವೆಲ್ ಇಟ್ಕೊಂಡಿದ್ದೀನಿ ನನ್ನ ರೂಮ್ನ. ಹ್ಯಾವ್ ಟು ಕ್ಲೀನ್ ಇವತ್ತು. ಅದಕ್ಕೆ ಫಸ್ಟ್ ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಜೋಡಿಸಿಕ್ಕಿದ್ರೆ ನಂಗೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ. ಬಟ್ಟೆ ಯಾರಿಗಾದ್ರೂ ಕೊಡ್ಬೇಕು, ತುಂಬಾ ಗಲೀಜಾಗಿದೆ ಸದ್ಯಕ್ಕೆ.
ಸೊ ಇದೊಂದು ಟಾಪ್ ಕೂಡ ತಗೊಂಡಿದ್ದೀನಿ ಮೀಶೋಯಿಂದ. ಅವಾಗಲೇ ತೋರ್ಸೋದು ಮರ್ತೋಗ್ಬಿಟ್ಟೆ ನಾನು, ಅದಕ್ಕೆ ಆ ಬಟ್ಟೆ ಒಳಗಡೆ ಮಿಕ್ಸ್ ಆಗಿಬಿಟ್ಟಿತ್ತು. ಸೊ ಇದೊಂದು ರೆಡ್ ಕಲರ್ ಟಾಪ್ ಒಂದು ಬೇಕಾಗಿತ್ತು, ನನ್ನ ಹತ್ರ ಇರಲಿಲ್ಲ. ಥಿಂಕ್ ಕ್ರಾಪ್ ಟಾಪ್ ಯಾವುದೋ ರೆಡ್ಡಲ್ಲಿ, ಸೊ ಅದಕ್ಕೆ ಅಂತ ತರಿಸ್ಕೊಂಡೆ. ಸ್ಮಾಲ್ ಸೈಜಲ್ಲಿ ಆರ್ಡರ್ ಮಾಡಿದ್ದು. ಇದು ಜಸ್ಟ್ 150 ಆರ್ ಬಿಲೋ 160 ಸಮಥಿಂಗ್ ಇರ್ಬೋದು ಅನ್ಸುತ್ತೆ. ಸೊ ಯಾ, ಸೊ ಸಾಂಬಾರು ರೆಡಿ ಮಾಡಿಕೊಂಡೆ. ರೈಸು ಕೂಡ ಕುಕ್ಕರಲ್ಲೇ ಮಾಡಬೇಕಲ್ಲ, ಅದಕ್ಕೆ ಈ ಥರ ಒಂದು ಬಾಣಲಿಗೆ ಶಿಫ್ಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆಲ್ಲ ಹಾಕಿ ರೈಸ್ ಮಾಡ್ಕೊತೀನಿ. ತುಂಬ ಗಲೀಜಾಗಿದೆ ನನ್ನ ಕಿಚನ್ನು, ನನ್ನ ಮನೆ ಸಿಕ್ಕಾಬಟ್ಟೆ. ಸೊ ಇವಾಗ ಇದು ರೈಸ್ ರೆಡಿ ಮಾಡಿ ತುಂಬ ಸಿಂಪಲ್. ಈ ಸ್ವಲ್ಪ ಮಸಾಲ ಇದೆಯಲ್ಲ, ಈರುಳ್ಳಿ ಫ್ರೈಗೆಲ್ಲ ಹಾಕ್ಬಿಟ್ಟು ಮಸಾಲಾನ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಕೂಗಿಸ್ಬಿಡ್ತೀನಿ. ಪ್ಲೇನ್ ರೈಸ್ ಜೊತೆಗೆ ಇದು ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹೊಟ್ಟೆ ಹಸಿತಿದೆ ಗೈಸ್, ಲಿಟ್ರಲಿ ಟೈಮ್ ಬಂದು 1:15 ಆಗ್ತದೆ. ವಾಂಟ್ ಟು ಈಟ್. ಸಿಕ್ಕಾಬಟ್ಟೆ ಕಾಯ್ತಾ ಇದ್ದೀನಿ ಹೊಟ್ಟೆ. ಅದು ನೋಡ್ತಾರೆ ನಂಗೆ ತಿನ್ನಬೇಕು ಅಂತ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದೆ ಆಲ್ರೆಡಿ. ಅದಕ್ಕೆ ಒಂದು ಪೀಸ್ ಟೇಸ್ಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಜಸ್ಟ್ ತಿನ್ನೋಕ್ಕೆ ಶುರು ಮಾಡ್ತೀನಿ. ಊಟನ ಕರೆಕ್ಟ್ ಟೈಮಿಗೆ ಮುಗಿಸ್ಬಿಡೋಣ. ನೋಡಿ ಆಮೇಲೆ ಏನು ಮಾಡಬೇಕು ಅಂತ ನೋ ಐಡಿಯಾ. ಲೆಟ್ಸ್ ಸಿ. ಮೂವಿಗೆ ಹೋಗೋಕ್ಕೆ ಹಿಂಗೆ ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ಔಟ್ಫಿಟ್. ಸೊ ಈ ಟಾಪ್ ಇದು ಲಿಂಕ್ ಹಾಕಿರ್ತೀನಿ, ಟ್ರೈ ಮಾಡ್ತೀನಿ, ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ಔಟ್ ಮಾಡಿ. ಸೊ ಲೆಟ್ಸ್ ಗೋ. ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ, ಓಕೆನಾ? ಮೂವಿ ಯಾವುದೋ ಹಾರರ್ ಮೂವಿ, ಅನುಪಮ ಪರಮೇಶ್ವರನ್ ಅವ್ರದ್ದು. ಸೊ ಲೆಟ್ಸ್ ಗೋ. ಹೇಗಿದೆ ಅಂತ ನಾನು ನಿಮಗೆ ರಿವ್ಯೂ ಕೊಡ್ತೀನಿ, ಓಕೆನಾ? ನಿಮ್ಗೆ ಇಷ್ಟ ನೀವು ಕೂಡ ಚೆಕ್ಔಟ್ ಮಾಡ್ಬೋದು, ಓಕೆ? ಸೊ ನನ್ನ ಮನೆಗೆ ಹತ್ರದಲ್ಲಿರೋದೇ ಇದೆ ಒಂದು ಸ್ಮಾಲ್ ಏನಂತಾರೆ ಸಿನಿಫೈಲು. ಸೊ ಇಲ್ಲಿಗೆ ಮೂವಿ ನೋಡೋಕ್ಕೆ ಬಂದಿರೋದು. ತುಂಬಾ ಟ್ರಾಫಿಕ್ ಇದೆ ಆಚೆಗಡೆ. ಓ ಮೈ ಗಾಡ್. ವೀಕೆಂಡಲ್ಲಿ ಮಾತ್ರ ಈ ಜಾಗ ಇಷ್ಟೊಂದಿರುತ್ತೆ, ನಾರ್ಮಲ್ ಟೈಮಲ್ಲೆಲ್ಲ ಜನನೇ ಇರಲ್ಲ ಇಲ್ಲಿ. ಸೊ ಎಲ್ಲ ವೀಕೆಂಡ್ ಅಲ್ವಾ, ಫುಲ್ ಮೂವಿ ಅಂದರೆ ಜಾಸ್ತಿ ಇರಲ್ಲ ಇಲ್ಲಿ. ಶಾಪ್ಸ್ ಎಲ್ಲ ತುಂಬ ಕಡಿಮೆ, ಲಿಮಿಟ್ಸ್ ಆ ಥರದ್ದಿಲ್ಲ, ಸ್ವಲ್ಪ ಕಡಿಮೆನೇ ಇರುತ್ತೆ. ಸೊ ಲೆಟ್ಸ್ ಗೋ. ಮೂವಿ ತುಂಬಾ ಚೆನ್ನಾಗಿದೆ, ತುಂಬ ಹಾರರ್ ಇದೆ, ತುಂಬ ಸಸ್ಪೆನ್ಸ್ ಇದೆ. ನೀವು ಮಸ್ಟ್ ವಾಚ್. ಒಂದು 2-3 ಸಲ ಅಂತ ಆರಾಮ್ಸೆ ನೋಡ್ಬೋದು. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬಿಡಿ, ತುಂಬ ಹೆದರ್ಕೋತಾರೆ. ನನ್ನ ಪಕ್ಕದಲ್ಲಿ ಒಂದು ಮಗು ಬಂದಿದ್ದು, ಪಾಪ ಅದು ನೋಡ್ತಾ ಇಲ್ಲ, ಅರ್ಧಂಬರ್ಧಂ ನೋಡೋದು, ಈ ಕಡೆ ತಿರ್ಕೊಳ್ಳೋದು, ಹಂಗೆ ಮಾಡ್ತಾಯಿತ್ತು. ಸೊ ಐ ರಿಯಲಿ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು ಸೊ ಮಚ್.